ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿರೋವಂಥದ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಇರುವಂತಹ JKW ಲೇಔಟ್ಗೆ. ಇಲ್ಲಿ ಅವತಾರ್ ಎಕ್ಸಿಬಿಷನ್ ನಡೀತಾ ಇದೆ, ಹಾಗಾಗಿ ಬಂದಿದ್ದೀವಿ. ಸೊ ಎಂಟ್ರೆನ್ಸಲ್ಲೇ ಹೀಗೆ ತುಂಬಾ ಹೈಲೈಟ್ ಆಗಿ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಅಲ್ಲಿ ನಿಂತ್ಕೊಂಡು ತುಂಬಾ ಜನ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಹಾಗೆ ಪಾರ್ಕಿಂಗಿಗೆಲ್ಲ ತುಂಬಾ ಜಾಗ ಇತ್ತು ಕೂಡ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬರಿಗೆ 80 ರೂಪೀಸ್ ಆಗುತ್ತೆ. 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಟಿಕೆಟ್ಸ್ ಇತ್ತು. ಸೊ ಹಾಗಾಗಿ ನಾವು ಕೂಡ 3 ಟಿಕೆಟ್ನ ತೊಗೊಂಡ್ವಿ. ಸೊ ಟಿಕೆಟ್ ಚೆಕ್ ಮಾಡಿಸಿ ಒಳಗಡೆ ಬಂದ ಕೂಡಲೇ ತುಂಬಾ ಅಟ್ರಾಕ್ಟಿವ್ ಆಗಿ ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅವತಾರ್ ಥೀಮಲ್ಲಿ ಕಂಪ್ಲೀಟಾಗಿ ಇಲ್ಲಿ ಎಕ್ಸಿಬಿಷನ್ನ ಮಾಡಿರೋವಂಥದ್ದು. ಅವತಾರ್ ಮೂವಿಲಿ ಬರೋವಂತಹ ಮೇನ್ ಕ್ಯಾರೆಕ್ಟರ್ಸ್ದೆಲ್ಲ ಅಲ್ಲಿ ಸ್ಟ್ಯಾಚ್ಯೂಸ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ತುಂಬಾ ಮಕ್ಕಳು ಕೂಡ ಬಂದಿದ್ದರು. ನಾವು ಹೋಗಿರೋವಂಥದ್ದು ಬುಧವಾರ, ಅಂದರೆ 24th ಡಿಸೆಂಬರ್ ನಾವು ಹೋಗಿರೋವಂಥದ್ದು. ಸೊ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ನಾವು ಕ್ರೌಡ್ ಇರೋದಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಏನಿರಲಿಲ್ಲ, ಬಟ್ ಸ್ವಲ್ಪ ಜನ ಇದ್ದರು. ಅಂದರೆ ಓಡಾಡೋಕ್ಕೆಲ್ಲ ಸ್ವಲ್ಪ ನಾರ್ಮಲಾಗಿ ಅನುಕೂಲವಾಗೇ ಇತ್ತು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಳ್ತಾ ಇದ್ರು. ಹಾಗೆ ಕೆಲವೊಬ್ಬರು ರೀಲ್ಸ್ ಕೂಡ ಮಾಡ್ಕೊಳ್ತಾ ಇದ್ರು. ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಮಕ್ಕಳು ಕರ್ಕೊಂಡು ಇಲ್ಲೇ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಈ ಎಕ್ಸಿಬಿಷನ್ ಟೈಮಿಂಗ್ಸ್ ಬಂದು ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ಬನ್ನಿ ಹೇಗೆಲ್ಲ ಇದೆ ಅಂತೇಳಿ ನೋಡ್ಕೊಂಡು ಬರೋಣ.
ನೀವು ಲೈಟಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ನಿಮಗೆ ಶಾಪಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಕಿಚನಿಗೆ ಬೇಕಾಗಿರೋ ಅಂತಹ ಐಟಮ್ಸ್ಗಳಾಗಲಿ ಆಗಲೇ ಜ್ಯುವೆಲ್ಲರಿ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಆಗಲಿ ಹೆಡ್ ಬ್ಯಾಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ. ಹಾಗೆ ಬ್ಯಾಂಗಲ್ಸು, ಇಯರಿಂಗ್ಸು, ಕ್ಲಿಪ್ಸು, ಫ್ಯಾನ್ಸಿ ಇಯರಿಂಗ್ಸು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಕ್ರೇಜ್ ಇದೆ, ಹಾಗಾಗಿ ನಾನು ಸ್ವಲ್ಪ ಎಲ್ಲೇ ಹೋದರೂ ಸ್ವಲ್ಪ ಡಿಫ್ರೆಂಟಾಗಿ ಫ್ಯಾನ್ಸಿಯಾಗಿ ಕ್ಲಿಪ್ಸ್ ಏನಾದರೂ ಇದ್ದರೆ ನಾನು ಕೂಡ ಬೈ ಮಾಡ್ತೀನಿ. ನಿಹಾಲ್ ಕೂಡ ನೋಡ್ಬೋದು ನೀವು, ನನಗೆ ಕ್ಲಿಪ್ ಸೆಲೆಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅಮ್ಮ ಇದು ತಗೋ ಅದು ತಗೋ ಅಂತೇಳಿ. ಸೊ ಅವನು ಕೂಡ ಒಂದು ಬ್ಯಾಸ್ಕೆಟ್ ತೊಗೊಂಡು ಕ್ಲಿಪ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದ. ಎಲ್ಲ ಎಕ್ಸಿಬಿಷನ್ಸಲ್ಲೂ ಇರೋ ಹಾಗೆಯೇ ಇಲ್ಲಿ ಕೆಲವೊಂದು ಸ್ಟಾಲ್ಸ್ಗಳಿತ್ತು. ಈಗ ಕೇಕ್ ಶೋ ಎಲ್ಲ ಹೋದರೆ ಸಾಮಾನ್ಯ ತುಂಬಾ ಸ್ಟಾಲ್ಸ್ ಇರುತ್ತೆ, ಆದರೆ ಈ ಅವತಾರ್ ಎಕ್ಸಿಬಿಷನಲ್ಲಿ ನನಗೆ ಅಷ್ಟೊಂದು ಸ್ಟಾಲ್ಸ್ ಇದೆ ಅಂತ ಏನು ಅನ್ನಿಸ್ಲಿಲ್ಲ. ಇಲ್ಲಿ ತುಂಬ ಟಾಯ್ಸ್ಗಳಿತ್ತು, ಹಾಗೆ ಕೆಲವೊಂದು ಸ್ಟಾಲ್ಸ್ಗಳು ಮಾತ್ರ ಇತ್ತು. ಫ್ರಾಕ್ಗಳು ಚೆನ್ನಾಗಿತ್ತು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಫ್ರಾಕ್ಗಳಿತ್ತು ಇಲ್ಲಿ. ಸೊ ಇಲ್ಲಿ ಮಾಸ್ಕ್ ಎಲ್ಲ ಇತ್ತು, ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ನಿಹಾಲು ಅಷ್ಟೇ ಅದು ಸ್ವಲ್ಪ ಚುಚ್ಚೋದು ಅಂತೇಳಿ ಅವನು ಯಾವ ಮಾಸ್ಕ್ ಕೂಡ ಇಷ್ಟಪಡಲಿಲ್ಲ. ಆಮೇಲೆ ಯಾವುದೋ ಒಂದು ಟಾಯ್ನ ತೊಗೊಂಡು ನಾವು ಮತ್ತೆ ಮುಂದೆ ಹೋದ್ವಿ. ಇಲ್ಲಿ ವುಡ್ಡಿಂದ ಮಾಡಿರುವಂತಹ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು. ಹಾಗೆ ಇಲ್ಲಿ ವುಡ್ಡಿಂದ ಕೀ ಚೈನ್ನ ಮಾಡ್ತಾಯಿದ್ರು. ಅಂದರೆ ನಾವು ಯಾವ್ದಾದ್ರು ನೇಮ್ಸ್ ಹೇಳಿದ್ರೆ ಆ ನೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಸ್ವಲ್ಪ ಫ್ಯಾನ್ಸಿಯಾಗಿ ಅಲ್ಲಿ ಕೀ ಚೈನ್ನ ಮಾಡಿಕೊಡ್ತಾಯಿದ್ರು. ಸೊ ನಾವು ಕೂಡ ಒಂದು ಕೀ ಚೈನ್ನ ಮಾಡಿಸ್ಕೊಂಡ್ವಿ. ಈ ಕೀ ಚೈನ್ ಪ್ರೈಸ್ ಬಂದು ಒಂದು ನೇಮು ವಿತ್ ಕೀ ಚೈನ್ ಆದರೆ 50 ರುಪೀಸು. ನೀವು ಮತ್ತೆ ಎಕ್ಸ್ಟ್ರಾ ನೇಮ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಎಕ್ಸ್ಟ್ರಾ 20 ರುಪೀಸು. ಸೊ ನಾವು 3 ನೇಮ್ನ ಆ್ಯಡ್ ಮಾಡಿದ್ದಕ್ಕೆ ಅವರು ಟೋಟಲ್ 90 ರುಪೀಸ್ ಏನೋ ತೊಗೊಂಡ್ರು. ಬಟ್ ತುಂಬಾ ಇಷ್ಟ ಆಯಿತು ಆ ಕೀ ಚೈನ್ ನನಗೆ. ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತೇಳಿ. ಹೀಗೆ ಮುಂದೆ ಹೋದರೆ ಸುಮಾರು ಗೇಮ್ಸ್ಗಳು ಕೂಡ ಇತ್ತು. ಪಾಪು ಕೂಡ ಈ ಬಾಲ್ ಪಾಸ್ ಮಾಡೋ ಗೇಮ್ನ ಆಡ್ತೀನಿ ಅಂತ ಹೇಳ್ದ. ಸೊ ನೋಡಿ ಅವನು ಏನು ವಿನ್ ಮಾಡ್ತಾನೆ ಅಂತೇಳಿ ತುಂಬಾ ಇಷ್ಟಪಟ್ಟು ಈ ಗೇಮ್ನ ಆಟಾಡ್ತಾ ಇದ್ದಾನೆ. ನೋಡಿ ಪಾಪು ವಿನ್ ಮಾಡಿ ಗೆದ್ದಿದ್ದು ಈ ಲೆಮನ್ ಪ್ರೆಸ್ಸರು. ಪರವಾಗಿಲ್ಲ, ನಾವು ಯಾವಾಗಲೂ ಆಟಾಡ್ತಿದ್ರೆ ಈ ಕಾಫಿ ಸೋಸೋದು ಇಲ್ಲ ಅಂದರೆ ಮೊರ ಯಾವುದಾದ್ರೂ ಸಿಗೋದು. ಫಸ್ಟ್ ಟೈಮ್ ಇದು ಲೆಮನ್ ಪ್ರೆಸ್ಸರ್ ಸಿಕ್ಕಿದೆ. ಸೊ ಇದೇ ರೀತಿಯಾಗಿ ದೊಡ್ಡವ್ರು ಆಡೋ ಗೇಮ್ಸ್ ಎಲ್ಲ ಇಲ್ಲಿ ಈ ಥರ ಸ್ಟಾಲ್ಸ್ ಪಕ್ಕ ಎಲ್ಲ ಸುಮಾರು ಗೇಮ್ಸ್ಗಳಿತ್ತು. ಈ ಸ್ಟಾಲ್ಸ್ ಎಲ್ಲ ಆದಮೇಲೆ ಹೀಗೆ ಮುಂದೆ ಬಂದರೆ ಈ ಫೀಲ್ಡ್ ಪೂರ್ತಿ ನಿಮಗಿಲ್ಲಿ ಗೇಮ್ಸ್ ಎಲ್ಲ ಇದೆ. ಸೊ ಚಿಕ್ಕ ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ದೊಡ್ಡ ಮಕ್ಕಳು ಆಡೋ ಅಂಥರ ಗೇಮ್ಸ್ಗಳು ಕೂಡ ಇತ್ತು. ಹಾಗೆ ಸ್ನ್ಯಾಕ್ಸ್ದು ಸ್ಟಾಲ್ಸ್ಗಳು ಕೂಡ ಇತ್ತು. ಟ್ವಿಸ್ಟರು, ಪಾನಿಪುರಿ, ಹಪ್ಪಳ, ಬೋಂಡ, ಬಜ್ಜಿ, ಹಾಗೆ ಗೋಬಿ, ಪಾನಿಪುರಿ, ಮಸಾಲ ಪುರಿ, ಇದೇ ರೀತಿಯಾಗಿ ತುಂಬಾ ಸ್ಟಾಲ್ಸ್ ಇತ್ತು. ನಾವು ಕೂಡ ಕೆಲವೊಂದು ಗೇಮ್ಸ್ಗಳಲ್ಲಿ ಆಟ ಆಡಿದ್ವಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಈ ಥರ ಗೇಮ್ಸ್ ಎಲ್ಲ ಆಟ ಆಡಿದ್ದು ನಾನು. ಸೊ ನಾವು 3 ಜನನೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಇದೇ ರೀತಿ ಪಾಪು ಕೂಡ ಇನ್ನು ಕೆಲವೊಂದು ಗೇಮ್ಸ್ಗಳಲ್ಲೆಲ್ಲ ಆಟ ಆಡ್ದ. ಈ ಟಾಯ್ ಟ್ರೈನ್ ಆಗಿರ್ಬೋದು, ಹಾಗೆ ಇನ್ನೊಂದು ಜಂಪಿಂಗ್ ಗೇಮ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಹೇಗೂ ಈವ್ನಿಂಗ್ ಟೈಮ್ ಇರೋದ್ರಿಂದ ಆರಾಮಾಗಿ ನೀವು ಒಂದು 3 ಅವರ್ಸ್ ಅಷ್ಟೇ ಅಲ್ವಾ ಇರೋದು, ಆರಾಮಾಗಿ ಬಂದು ಎಂಜಾಯ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಕೂಡ ಹೋಗ್ಬೋದು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.